ನಮಸ್ಕಾರ ಡಾಕ್ಟರ್ ಅಂಜನಪ್ಪ. ಮನುಷ್ಯ ಆರೋಗ್ಯವಾಗಿರಬೇಕಾದ್ರೆ ಆಹಾರ, ವ್ಯಾಯಾಮ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್. ಆಹಾರದ ಬಗ್ಗೆ ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ, ಎಕ್ಸಸೈಸ್ ಬಗ್ಗೆ ಮಾತಾಡ್ತೀನಿ. ನೋಡಿ, ಮನುಷ್ಯನ ದೇಹದಲ್ಲಿ 206 ಮೂಳೆಗಳಿದ್ದಾವೆ, 566 ಮಾಂಸಖಂಡಗಳಿದ್ದಾವೆ. ಅದರೊಳಗಾಗಿ ಇವತ್ತು ಯಂಗ್ಸ್ಟರ್ಸ್ ಅಲ್ಲಿ ಒಂದು ಟ್ರೆಂಡ್, 6 ಪ್ಯಾಕ್ ಮಾಡ್ಕೋಬೇಕು, 8 ಪ್ಯಾಕ್ ಮಾಡ್ಕೋಬೇಕು, ಶಾರುಖ್ ಖಾನ್ ಥರ ಮಾಡ್ಕೋಬೇಕು. ಇದು ಟ್ರೆಂಡ್. ಬಹಳ ಕಡೆ ಜಿಮ್ಗಳಿದ್ದಾವೆ, ಅನೇಕ ಜಿಮ್ಗಳು. ಅದು ಇಟ್ ಇಸ್ ಬಿಕಮ್ ಎ ವೆರಿ ಗುಡ್ ಪ್ರೊಫೆಷನ್, ಇಲ್ಲ ಅನ್ನಲ್ಲ. ಅನ್ಫಾರ್ಚುನೇಟ್ಲಿ ನಾವೆಲ್ಲ ನೋಡಿದ್ವಿ, ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಅನೇಕ ಜನ ಜಿಮ್ಗಳಿಗೆ ಹೋಗ್ಬೇಕು ಬೇಡವು ಅಂತ ಆ ಪ್ರೊಫೆಷನ್ನೇ ಇದಾಗೋಯ್ತು. ಆ ಟೈಮ್ನೊಳಗೆ ಈವನ್ ಕೋವಿಡ್ ಟೈಮ್ನಲ್ಲೂ ಕೂಡ ಜಿಮ್ಗಳವರೆಲ್ಲ ಪಾಪ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇದಾಗೋದು. ಈಗ ಏನು ಅಂದರೆ ಜಿಮ್ ಮಾಡಬೇಕಾ ಬೇಡವಾ? ಈ ಎಕ್ಸಸೈಸ್ ಭಾಳ ಇಂಪಾರ್ಟೆಂಟು. ಊಟ ಬಲ್ಲವನಿಗೆ ರೋಗವಿಲ್ಲ, ದೊಡ್ಡವರು ಹೇಳಿದ್ದಾರೆ. ಎಕ್ಸಸೈಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಎಲ್ಲರೂ ಜಿಮ್ಗೆ ಹೋಗ್ಬೇಕಾ? ಜಿಮ್ಮಿಂದ ಆಮೇಲೆ ಬರ್ತೀನಿ. ಬೆಸ್ಟ್ ಎಕ್ಸಸೈಸ್ ಅಂದರೆ ವಾಕಿಂಗ್ ಅಂತೀವಿ ನಾವು. ಅದು ವಾಕಿಂಗ್ ಯಾಕಂದರೆ ಯಾವುದೇ ಏಜ್ಗೆ, ಚಿಕ್ಕ ಮಕ್ಕಳಿಂದ ಹಿಡಿದು 90 ವರ್ಷದವರೆಗೂ ಕೂಡ ವಾಕಿಂಗ್ ಚೀಪೆಸ್ಟ್, ಈಸಿಯೆಸ್ಟ್, ಬೆಸ್ಟ್ ಎಕ್ಸಸೈಸ್. ಅದರಲ್ಲೂ ಕೂಡ ವಿಜ್ಞಾನ ಇದೆ. ಯಾಕಂದ್ರೆ ಭಾಳ ಜನ ಇವಾಗ 60 ವರ್ಷದವ್ರು ಯಾವ ಸ್ಪೀಡ್ನಲ್ಲಿ ನಡಿಬೇಕು, 20 ವರ್ಷದವ್ರು ಯಾವ ಸ್ಪೀಡ್ನ ನಡಿಬೇಕು, ಅದಕ್ಕೆ ಒಂದು ಫಾರ್ಮುಲಾ ಹೇಳ್ತೀನಿ ನಾನು, ವೈಜ್ಞಾನಿಕ ಫಾರ್ಮುಲಾ. 220 ಮೈನಸ್ ಯುವರ್ ಏಜ್. ಅದೇನು ಬರುತ್ತಲ್ಲ ಅದ್ರ 70% ನಿಮ್ಮ ಹಾರ್ಟ್ ರೇಟ್. ನೋಡಿ, ಒಬ್ಬ ಮನುಷ್ಯ ಕೂತಿದ್ದಾಗೆ ಅವನ ಹೃದಯದ ಬಡಿತ, ಪಲ್ಸ್ ಅಂತೀವಿ ನಾವು, ನಾಡಿ 70 ಇಂದ 80 ಇರುತ್ತೆ. ಸೊ ಸುಮ್ಮನೆ ನಡ್ಕೊಂಡೋದ್ರೆ ಅದು ಎಕ್ಸಸೈಸ್ ಅಂತ ಆಗಲ್ಲ. ನಿಮ್ಮ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗಬೇಕು. ಎಷ್ಟು ಇನ್ಕ್ರೀಸ್ ಆಗಬೇಕು? ಇವಾಗ ನನಗೆ 70 ವರ್ಷ, 220 ಮೈನಸ್ 70 ಮಾಡ್ತೀನಿ. ಆ ಬಂದಿರೋ ಫಿಗರ್ನ 70% ಅಂದರೆ ನನ್ನ ಪಲ್ಸ್ ರೇಟ್ 90ಕ್ಕಾದ್ರೂ ಹೋಗುತ್ತೆ. ಹೆಂಗೆ ಗೊತ್ತಾಗುತ್ತೆ ಡಾಕ್ಟ್ರೆ? ಏನಿಲ್ಲ, ನೀವು ನಡೆಯೋ ಹಾಗೆ ಬ್ರಿಸ್ಕ್ ವಾಕ್ ಅಂತೀವಿ, ಮೈ ಎಲ್ಲ ಬೆವ್ತು ಹೋಗುತ್ತೆ. ಆ್ಯಂಡ್ ಬೆಳಿಗ್ಗೆ ಹೊತ್ತು ನಡಿಬೇಕಾ ಸಂಜೆ, ಅದು ಚಾಯ್ಸ್ ನಿಮ್ಮದು. ಪ್ರಿಫರಬಲಿ ಬೆಳಿಗ್ಗೆ ಅಂತೀವಿ, ಸಂಜೆ ಹೊತ್ತು ಬೇಕಾದ್ರೆ ನಡಿಬೋದು. ಬಟ್ ವಾಕಿಂಗ್ ಈಸ್ ದ ಬೆಸ್ಟ್ ಎಕ್ಸಸೈಸ್. ಎಷ್ಟೊತ್ತು ನಡಿಬೇಕು? ಯೂಶಲಿ ಎಲ್ಲ ಕಡೆ ಪ್ರಿಸ್ಕ್ರೈಬ್ ಮಾಡಿರೋದು 35 ಮಿನಿಟ್ಸ್. ಒಂದು ವಾರದಲ್ಲಿ 5 ದಿನ ಆದರೂ, 7 ದಿನ ಮಾಡ್ತೀನಿ ಅಂದರೂ ಸಂತೋಷ. ಆದರೆ ಅಟ್ಲೀಸ್ಟ್ 5 ಡೇಸ್ ಇನ್ ಎ ವೀಕ್ 35 ಮಿನಿಟ್ಸ್ ಟು 40 ಮಿನಿಟ್ಸ್ ನಡೀರಿ. ಅದರೊಳಗಾಗಿ ಪಾಪ ಏಜ್ ಆದವರಿಗೆ ಮಂಡಿ ಸೌದಿರುತ್ತೆ, ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಮಾಡಿ ಅಂತ. ಈಗ ಜಿಮ್ಮಿಗೆ ಬಂದರೆ ಎಷ್ಟು ಹೆಂಗೆ ಮಾಡಬೇಕು? ಜಿಮ್ ಟ್ರೈನರ್ಸ್ ಅಂತ ಇರ್ತಾರೆ. ಅವರಲ್ಲಿ ಒಂದು ಮನವಿ, ನಾನು ದಯವಿಟ್ಟು, ನೀವು ಡಾಕ್ಟರ್ ಅಲ್ಲ, ಒಬ್ಬ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಯಾಕಂದ್ರೆ ನಾನು ನೋಡಿದ್ದೀನಿ, 20 ಮೊಟ್ಟೆ ತಿನ್ನಿಸ್ತಾರೆ ಕೆಲವರು, ಅದು ಏನೇನೋ ಡ್ರಿಂಕ್ಸ್ ಎಲ್ಲ ಕೊಡ್ತಾರೆ, ಅವ್ರದ್ದೇ ಆದ ಇಲ್ಲ. ಒಬ್ಬ ವೈದ್ಯನನ್ನು ಕೇಳಿ ಈ ಆಹಾರ ಅಷ್ಟೇ ಅಲ್ಲ, ಎಷ್ಟೊತ್ತು ಮಾಡಬೇಕು, ವಾಟ್ ಶುಡ್ ಬಿ. ಆ್ಯಂಡ್ ಭಾಳ ಸಾರಿ ಈಚೀಚೆಗೆ ಭಯ ಆಗಿರೋದು ಅಂದರೆ, ನಾವು ಸೋಷಿಯಲ್ ಮೀಡಿಯಾ ಒಳಗೆ ನೋಡಿದ್ದೀವಿ, ಜಿಮ್ ಮಾಡ್ತಾನೆ, ಅಲ್ಲೋಗಿ ಕೂತ್ಕೋತಾನೆ, ಹಂಗೆ ಕೊಲಾಪ್ಸ್ ಆಗಿ ಸತ್ತೋಗ್ತಾನೆ. ಜನಗಳಿಗೆ ಭಯ ಬಂದ್ಬಿಡುತ್ತೆ. ಸೊ ನೋಡಿ, ನ್ಯಾಚುರಲಿ ದೇಹದ ಮಾಂಸಖಂಡಗಳಿಗೆ, ಮೂಳೆಗೆ, ಬಟ್ ಹೃದಯಕ್ಕೆ ಏನಾಗುತ್ತೆ ನೋಡಿ, ತುಂಬ ಬ್ರಿಸ್ಕ್ ಎಕ್ಸಸೈಸ್ ಮಾಡಿದರೆ, ನಾನು ಅವಲ್ಲೇ ವಾಕಿಂಗ್ ಮಾಡೋವಾಗೆ ಜಾಗಿಂಗ್ ಬೇರೆ, ವಾಕಿಂಗ್ ಬೇರೆ, ಬ್ರಿಸ್ಕ್ ವಾಕಿಂಗ್ ಬೇರೆ. ಜ್ವರ ನಡೆಯೋದು ಬ್ರಿಸ್ಕ್ ವಾಕಿಂಗ್ ಅಂತೀವಿ, ನೀವು ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಬಟ್ ಜಾಗ್ ಮಾಡಬಾರ್ದು ಅಂತ. ಯಾಕಂದರೆ ಮೆನಿ ಜಾಗ್ಡ್ ಟು ಡೆತ್ ಅಂತ ಡಾಕ್ಟರ್ BM ಹೆಗ್ಡೆ ಅವರು, ನನ್ನ ಟೀಚರ್, ಮಾತಾಡೋದು ನಾನು ನೋಡಿದ್ದೀನಿ. ಈ ಜಾಗಿಂಗ್ ಶುರು ಮಾಡಿದ್ದು ಅಮೆರಿಕಾದೊಳಗೆ ಒಂದು ಶೂ ಕಂಪನಿ. ಆ ಕಂಪ್ನಿ ಶೂ ಮಾರ್ಕೆಟ್ ಮಾಡಲಿಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಜಾಗ್ ಮಾಡಿ ಅಂತ. 10 ವರ್ಷ ಆದಮೇಲೆ ಅಮೆರಿಕನ್ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾರೆ, ಯಾರು ಜಾಗ್ ಮಾಡಿದ್ರು ಅದರಲ್ಲಿ ಭಾಳ ಜನ ಸತ್ತೋದ್ರು ಅಂತ. ಅದಕ್ಕೆ ಜಾಗಿಂಗ್. ಅದೇ ರೀತಿ ತುಂಬ ಒಂದೇ ದಿನ ಅನ್ಅಕಸ್ಟಮ್ಡ್ ಎಕ್ಸಸೈಸ್ ಅಂತೀವಿ ನಾವು. 3 ತಿಂಗಳಿಗೆ ನಿನಗೆ 6 ಪ್ಯಾಕ್ ಬೇಕು, ದಟ್ ಈಸ್ ನಾಟ್ ಎ ಕರೆಕ್ಟ್ ಎಕ್ಸಸೈಸ್. ನಿಮ್ಮ ವಯಸ್ಸಿಗೆ ತಕ್ಕಂಗೆ, ನಿಮ್ಮ ಆಹಾರದ ವೆಜಿಟೇರಿಯನೋ ನಾನ್ ವೆಜಿಟೇರಿಯನ್, ನಿಮ್ಮ ಆಹಾರದ ಇದಕ್ಕೆ ತಕ್ಕಂಗೆ. ಬಟ್ ಒನ್ಲಿ ಥಿಂಗ್, ಯಾಕೆ ಅಷ್ಟು ಸ್ಟ್ರೀನಿಯಸ್ ಎಕ್ಸಸೈಸ್? ಹೌದು, ಹಾರ್ಟು ತನಗೆ ಆಹಾರ ಬೇಕು. ಅದು ಎಲ್ಲಿಂದ ಬರುತ್ತೆ ಅಂದರೆ, 2 ಕರ್ನರಿ ವೆಸಲ್ ಅಂತ ಇದೆ. ಹಾರ್ಟ್ ಅಟ್ಯಾಕ್ ಬಗ್ಗೆ ನಾನು ಭಾಳ ಸಾರಿ ಹೇಳಿದ್ದೀನಿ. ಜಿಮ್ ಮಾಡಿದರೆ ಹಾರ್ಟ್ ಅಟ್ಯಾಕ್ ಆಗುತ್ತಾ? ಹಾರ್ಟ್ ಅಟ್ಯಾಕ್ ಅಂದರೆ ಏನು ಅಂದರೆ, ನಿಮಗೆ ಸರಳವಾಗಿ ಹೇಳ್ಬಿಡ್ತೀನಿ. ನಿಮ್ಮ ಬೆರಳು ನೋಡಿ, ಪಿಂಕ್ ಇದೆ ನಂದು, ಇಲ್ಲೊಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು 4 ಅವರ್ ಬಿಟ್ಟರೆ ಕಪ್ಪಗಾಗ್ಬಿಡುತ್ತೆ. ಅದನ್ನು ನಾವು ಗ್ಯಾಂಗ್ರೀನ್ ಅಂತೀವಿ. ಯಾಕೆ ಕಪ್ಪಗಾಗುತ್ತೆ ಅಂದರೆ, ಡಿಜಿಟಲ್, ಇಲ್ಲೊಂದು ವೆಸಲ್ ಇದೆ, ಇಲ್ಲೊಂದು, ಅದರೊಳಗಿಂದ
ನನಗೆ ನನ್ನ ಬೆರಳಿಗೆ ಆಕ್ಸಿಜನ್ನು ಮತ್ತು ಗ್ಲೂಕೋಸ್ ಎರಡೂ ಹೋಗ್ತಾ ಇರುತ್ತೆ. ಬ್ಲಾಕ್ ಮಾಡಿಬಿಟ್ರೆ ಈ ಭಾಗಕ್ಕೆ ಆಹಾರನೂ ಇಲ್ಲ, ಆಕ್ಸಿಜನ್ ಇಲ್ಲ, ಸತ್ತೋಗುತ್ತೆ. ಅದೇ ರೀತಿ ನಿಮ್ಮ ಹೃದಯ, ನಿಮ್ಮ ಫಿಸ್ಟ್ ಅಷ್ಟು ಸೈಜ್ ಇರುತ್ತೆ. ನಿಮ್ಮ ಹೃದಯ ಯಾವಾಗಲೂ ನಿಮ್ಮ ಫಿಸ್ಟ್ ಅಂದರೆ ಹಿಡಿ ಅಂತಾರಲ್ಲ ಅಷ್ಟು ಸೈಜ್ ಇರುತ್ತೆ. ಅದಕ್ಕೆ 2 ಕಾರ್ನರಿ ಬ್ಲಡ್ ವೆಸಲ್ ಅಂತ ಇರುತ್ತೆ. ಈ ಬ್ಲಡ್ ವೆಸಲ್ ಏನಾರ ಬ್ಲಾಕ್ ಆಯ್ತು, ಇಲ್ಲಿ ನಾನು ಬ್ಲಾಕ್ ಮಾಡಿದ್ನಲ್ಲ ಅದೇ ಥರ ಇದು ಬ್ಲಾಕ್ ಆಯಿತು. ಇಲ್ಲೇನು ರಬ್ಬರ್ ಬ್ಯಾಂಡ್ ಹಾಕೋಕ್ಕಾಗಲ್ಲ. ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ನಾನು. ಯಾಕೆ ಬ್ಲಾಕ್ ಆಗುತ್ತೆ ಅಂದರೆ ಕೊಲೆಸ್ಟ್ರಾಲ್ ಒಳಗಡೆ ಸೇರಿಕೊಂಡು ತುಕ್ಕಿಡ್ದಿರುತ್ತೆ. ಒಂದು ಬ್ಲಾಕ್ ಆದಾಗೆ ಇಲ್ಲಿ 4 hours ಬೇಕು ಇದು ಸತ್ತೋಗೋಕ್ಕೆ, ಅಲ್ಲಿ 5 ನಿಮಿಷ ಸಾಕು. ಹೃದಯದ ಮಜಲ್ಲೇ ಬೇರೆ, ನಿಮ್ಮ ದೇಹದಲ್ಲ ಸ್ಕೆಲೆಟಲ್ ಮಜಲ್ ಇದಾವಲ್ಲ ಅವು 566. ಹೃದಯದ ಮಜಲ್ನ ನಾವು ಮಯೋಕಾರ್ಡಿಯಂ ಅಂತೀವಿ. ನಾವು ಭಾಳ ಸೆನ್ಸಿಟಿವ್ ಮಜಲ್ಲು. ಅದಕ್ಕೇನಾದರೂ 5 ನಿಮಿಷ ಆಹಾರ ಮತ್ತು ಆಕ್ಸಿಜನ್ ಹೋಗಲಿಲ್ಲ ಅಂದರೆ ಸತ್ತೋಗುತ್ತೆ. ಅಷ್ಟು ಜಾಗ ಅದನ್ನು ನಾನು MI ಅಂತೀವಿ, ನಾವು ಮಯೋಕಾರ್ಡಿಯಲ್ ಇನ್ಫಾಕ್ಷನ್. ಅದನ್ನೇ ನಿಮ್ಮ ಭಾಷೆಯಲ್ಲಿ ಹಾರ್ಟ್ ಅಟ್ಯಾಕ್ ಅಂತೀವಿ. ಕಾರ್ಡಿಯಾಕ್ ಅರೆಸ್ಟೇ ಬೇರೆ. ಅರೆಸ್ಟ್ಗೂ ನೋಡಿ, ಸಡನ್ನಾಗಿ ಸತ್ತೋಗ್ತಾನಲ್ಲ, 2 ವೆಸಲ್ ಒಂದೇ ಸಾರಿ ಬ್ಲಾಕ್ ಆಯಿತು ಅಂದರೆ ಬಿದ್ದು ಸತ್ತೋಗ್ತಾನಲ್ಲ, ಅದನ್ನು ಅರೆಸ್ಟ್ ಅಂತೀವಿ ನಾವು. ಅಟ್ಯಾಕ್ ಬೇರೆ.